ನಾವು ಸರ್ಕಾರ ಕೊಟ್ಟಾಗಿದೆ. ಸರ್ಕಾರ ಇದನ್ನು ಈಗ ಪಬ್ಲಿಕ್ ಡೊಮೈನಿಗೆ ತಂದರೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಸಿಗ್ತದೆ, ಆಗ ಚರ್ಚೆ ಶುರುವಾಗಲಿ ಅಂತ ನಾನು ಹೇಳೋದು. ವಿಧಾನ ಪರಿಷತ್ನಲ್ಲಿ ಅಂದಿನ ಮಂತ್ರಿಗಳು 2 ಬಾರಿ 3 ಬಾರಿ ಹೇಳಿದರು, ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ, ಸದನದ ಮುಂದೆ ತರ್ತೇವೆ ಅಂತ ಹೇಳಿದರು. ಆದರೆ ಅವರು ಸ್ವೀಕರಿಸಲಿಕ್ಕೆ ತಯಾರಿರಲಿಲ್ಲ. ಇದು ಕೇವಲ ಸ್ಯಾಂಪಲ್ ಸರ್ವೆ ಅಲ್ಲ, ಮನೆ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿರುವಂಥದ್ದು ಆಯಾ ಭಾಗದ ಶಿಕ್ಷಕರು, ಅಧಿಕಾರಿಗಳು. ಅವರು ಕೊಟ್ಟಂಥ ಮಾಹಿತಿಯ ಮೇರೆಗೆ ಇದು ಮಾಡಿರುವಂಥದ್ದು ಸಮೀಕ್ಷೆ. ಇದು 2015ರದ್ದು. ಇನ್ನೊಂದು ಸಲ ಸಮೀಕ್ಷೆಯನ್ನು ಮಾಡಿ ಈ ತೀರ್ಮಾನಗಳನ್ನು ತಗೊಳ್ಬೇಕಂದ್ರೆ ಇನ್ನು 10 ವರ್ಷ ಹೋಗ್ತದೆ. ತುಂಬ ಹಿಂದುಳಿದವರಿಗೆ ಮೀಸಲಾತಿ ಕೊಡುವಂಥದ್ದು, ಉದ್ಯೋಗದಲ್ಲಿ ಮೀಸಲಾತಿ ಕೊಡುವಂಥದ್ದಕ್ಕೆ ಇದರ ಅವಶ್ಯಕತೆ ಇದೆ ಅಂತ ನಾನು ಕಂಡಂತೆ ನನ್ನ ಅಭಿಪ್ರಾಯ ಇದೆ. ಜಾತಿ ಗಣತಿ ಕುರಿತ ನಿಮ್ಮ ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಅನ್ನೋದು ಕೆಲ ಸಮುದಾಯಗಳ ಮುಖಂಡರ ಅಭಿಪ್ರಾಯ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಅದು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ನೋಡಿದವರು ಯಾರು? ನೋಡ್ದೇನೆ ಅದನ್ನು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಬರ್ತದ ಅಂತ ನನ್ನ ಪ್ರಶ್ನೆ. ಒಂದು ಸಲ ನಾವು ಸರ್ಕಾರ ಕೊಟ್ಟಾಗಿದೆ. ಸರ್ಕಾರ ಇದನ್ನು ಈಗ ಸಚಿವ ಸಂಪುಟದ ಮುಂದೆ ಇಟ್ಟು ಚರ್ಚೆ ಮಾಡಿದ ಮೇಲೆ ಪಬ್ಲಿಕ್ ಡೊಮೈನಿಗೆ ತಂದರೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಸಿಗ್ತದೆ, ಆಗ ಚರ್ಚೆ ಶುರುವಾಗಲಿ ಅಂತ ನಾನು ಹೇಳೋದು. ಈಗಲೇ ಯಾವುದನ್ನು ನೋಡ್ದೇನೆ ಅವೈಜ್ಞಾನಿಕ ಹೇಳೋದಂತ ಹೇಗೆ ಹೇಳ್ತಾರೆ ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಆಯೋಗದ ವರದಿ ಕೇವಲ ಜಾತಿ ಗಣತಿಗಷ್ಟೇ ಸೀಮಿತನ? ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇರೋದು, ತಿದ್ದುಪಡಿಯಾಗಿರೋದು ಹಾಗೆ, ಆ್ಯಕ್ಟ್ನಲ್ಲಿರೋದು ಹಾಗೆ. ಅದರಿಂದ ಅದನ್ನು ಜಾತಿ ಗಣತಿ ಅನ್ನೋದು ಕೇವಲ 54 ಪ್ರಶ್ನೆಗಳಿತ್ತು ಆ ಒಂದು ಫಾರ್ಮೇಟ್ನಲ್ಲಿ. ಅದರಲ್ಲಿ ಒಂದು ಅಂಶ ಜಾತಿ ಬಗ್ಗೆ ಕೇಳಿದ್ದಾರೆ ಬಿಟ್ಟರೆ ಕೇವಲ ಜಾತಿ ಗಣತಿ ಅಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಅದರಲ್ಲಿ ಎಲ್ಲ ಕುಟುಂಬದ ಎಲ್ಲ ಯಾರು ಯಾವ ಕೆಲಸದಲ್ಲಿದ್ದಾರೆ, ಶಿಕ್ಷಣ ಏನಾಗಿದ್ದಾರೆ, ಕೃಷಿ ಮಾಡ್ತಾ ಇದ್ದಾರಾ, ಎಷ್ಟು ಭೂಮಿ ಇದೆ, ಮನೆ ಯಾವ ಥರದ್ದಿದೆ, ಎಲ್ಲವೂ ಅದರಲ್ಲಿ ಬಂದಿರೋದ್ರಿಂದ ಅವರ ಇಡೀ ಫ್ಯಾಮಿಲಿಯ ಪರಿಸ್ಥಿತಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತದೆ. ಅದರಿಂದಾಗಿ ಮುಂದೆ ಸೌಲಭ್ಯಗಳನ್ನು ಕೊಡಲಿಕ್ಕೂ ಸಹಾಯ ಆಗ್ತದೆ ಸರ್ಕಾರಕ್ಕೆ. ಕೇವಲ ಮೀಸಲಾತಿಗೋಸ್ಕರ ಅಂತ ಅಲ್ಲ, ಎಲ್ಲದಕ್ಕೂ ಸಹಾಯ ಆಗ್ತದೆ ಸರ್ಕಾರಕ್ಕೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ನಿಮ್ಮ ಆಯೋಗದ ವರದಿ ಸಿದ್ಧವಿದ್ದರೂ ಕೂಡ ಆಗಿನ ಸರ್ಕಾರ ಯಾಕೆ ವರದಿಯನ್ನು ಸ್ವೀಕರಿಸೋಕೆ ಮುಂದಾಗಲಿಲ್ಲ? ವಿಧಾನ ಪರಿಷತ್ನಲ್ಲಿ ಅಂದಿನ ಮಂತ್ರಿಗಳು 2 ಬಾರಿ 3 ಬಾರಿ ಹೇಳಿದರು, ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ, ಅವರು ವರದಿ ಕೊಟ್ಟ ಕೂಡಲೇ ನಾವು ಅದನ್ನು ಸದನದ ಮುಂದೆ ತರ್ತೇವೆ ಅಂತ ಹೇಳಿದರು. ಆದರೆ ಅವರು ಸ್ವೀಕರಿಸಲಿಕ್ಕೆ ತಯಾರಿರಲಿಲ್ಲ. ಪ್ರಬಲ ಸಮುದಾಯಗಳ ಮುಖಂಡರು ಜಾತಿ ಗಣತಿ ವರದಿಯನ್ನು ವಿರೋಧಿಸ್ತಾ ಇರೋದು ಯಾಕೆ? ಒಂದು ಸಲ ಮಂತ್ರಿಮಂಡಲದ ಮುಂದೆ ಇಟ್ಟಾಗ ಸಂಬಂಧಪಟ್ಟ ಮಂತ್ರಿಗಳು, ಆಯಾ ಜಾತಿಯ ಮಂತ್ರಿಗಳಿಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದಾಗ ಆಯಾ ಸಮುದಾಯದವ್ರನ್ನ ಅವರು ಅದಕ್ಕೆ ತಪ್ಪಭಿಪ್ರಾಯ ಸರಿಪಡಿಸ್ತಾರೆ ಅಂತ ನನ್ನ ಅನಿಸಿಕೆ. ಪ್ರಸ್ತುತ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ವರದಿ ಕಾಂತರಾಜ್ ಆಯೋಗದ ಮೂಲ ವರದಿಯೋ ಅಥವಾ ನಿಮ್ಮ ಆಯೋಗ ಹೊಸದಾಗಿ ಸಿದ್ಧಪಡಿಸಿರುವಂತಹ ವರದಿಯೋ? ಇಲ್ಲ, ಇದು ನಮ್ಮ ಆಯೋಗ ಏನಿತ್ತು, ನಾನು ಅಧ್ಯಕ್ಷನಾಗಿದ್ದಾಗ ಏನು ಆಯೋಗ ಇತ್ತು, ಅದು ಬರೆದಂಥ ಹೊಸ ವರದಿಯೇ. ಅದರಿಂದ ಹಿಂದಿನ ವರದಿ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ. ಈಗ ಹೊಸ ವರದಿನೂ ಬರೆದಿದೆ. ಆದರೆ ಆಧಾರ ಹಿಂದೆ ಮಾಡಿದಂಥ ಸಮೀಕ್ಷೆ ಏನಿದೆ ಅದರ ವರದಿ ಆಧಾರದ ಮೇಲೆ ನಾವು ವರದಿಯನ್ನು ಕೊಟ್ಟಿರುವಂಥದ್ದು. ದತ್ತಾಂಶ ಅದೇ. ಸಮೀಕ್ಷೆ ನಡೆಸಿದವರು ಎಲ್ಲರ ಮನೆಗಳಿಗೆ ಭೇಟಿ ನೀಡಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ಯಾಂಪಲ್ ಸರ್ವೆ ಹಿಂದೆ ಏನು ವರದಿಯನ್ನು ಕೊಟ್ಟಿದ್ರೋ ಆಗ ಎಲ್ಲ ಸ್ಯಾಂಪಲ್ ಸರ್ವೆ ಮೇಲೆ ಮಾಡಿರುವಂಥದ್ದು. ಇದು ಕೇವಲ ಸ್ಯಾಂಪಲ್ ಸರ್ವೆ ಅಲ್ಲ, ಮನೆ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಸಾಧಾರಣ 6,40,00,000ವರೆಗೆ ಜನಸಂಖ್ಯೆ ಅಂದು ಇದ್ದರೆ 5,90,95,00,000ವರೆಗೆ ವರದಿಯಲ್ಲಿ ಸಮೀಕ್ಷೆಯಲ್ಲಿ ಬಂದಿದೆ, ಸಂಪೂರ್ಣ ಎಲ್ಲ ಜನಸಂಖ್ಯೆ ಬಂದಿದೆ. ಆದರೆ ಯಾವತ್ತೂ
100% ಸಮೀಕ್ಷೆಯಲ್ಲಿ ಸಿಗೋದಿಲ್ಲ. ಯಾಕಂದರೆ ಕೆಲವು ಕಡೆಯಲ್ಲಿ ಏನಾಗುತ್ತೆ, ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡದೇ ಇರ್ಬೋದು. ಆದರೆ ಮೋರ್ ದೆನ್ 94-95% ಸಮೀಕ್ಷೆ ಆಗಿದೆ. ಅದರಿಂದ ಅದರಲ್ಲಿ ಸಮಸ್ಯೆ ಏನಿಲ್ಲ. ಯಾವುದೇ ಸೆನ್ಸಸ್ನಲ್ಲಿ 100% ಸಿಗೋದೇ ಇಲ್ಲ. ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡಿರುವಂಥದ್ದು ಆಯಾ ಭಾಗದ ಶಿಕ್ಷಕರು, ಅಧಿಕಾರಿಗಳು. ಸರ್ಕಾರನೇ ಬೇರೆ ಟೀಮನ್ನು ಮಾಡಿ ಕಳಿಸಿರಲಿಲ್ಲ ಅವತ್ತು. ಆದ್ದರಿಂದ ಅವರು ಕೊಟ್ಟಂಥ ಮಾಹಿತಿಯ ಮೇರೆಗೆ ಇದು ಮಾಡಿರುವಂಥದ್ದು ಸಮೀಕ್ಷೆ. ಅದರಿಂದ ಮನೆ ಮನೆಯಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಾನಂತೂ ಭಾವಿಸೋದಿಲ್ಲ. 2015ರಲ್ಲಿ ನಡೆದ ಜಾತಿ ಗಣತಿ ಸಮೀಕ್ಷೆಯ ವರದಿ 2025ಕ್ಕೆ ಪ್ರಸ್ತುತವೇ. ಇವತ್ತು ನಾವು 2011 ಸೆನ್ಸಸ್ ಆಧಾರದ ಮೇಲೆ ಅಲ್ವಾ ಎಲ್ಲ ತೀರ್ಮಾನಗಳು ತಗೊಳ್ಳುವಂಥದ್ದು. ಇದು 2015ರದ್ದು. ಅದರಿಂದ ಇನ್ನೊಂದು ಸಲ ಸಮೀಕ್ಷೆಯನ್ನು ಮಾಡಿ ಈ ತೀರ್ಮಾನಗಳನ್ನು ತಗೊಳ್ಬೇಕಂದ್ರೆ ಇನ್ನು 10 ವರ್ಷ ಹೋಗ್ತದೆ. ಅದಕ್ಕೋಸ್ಕರ ಈಗ ಏನು 2015ರಲ್ಲಿ ಸಮೀಕ್ಷೆಯನ್ನು ಮಾಡಿದ್ದಾರೆ, ಅದರ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದೇವೆ. ಅದರ ತೀರ್ಮಾನವನ್ನು ಈ ಸಂಪುಟ ತಗೊಂಡ್ರೆ ಮುಂದೆ ಬೇಕಾದರೆ ಇನ್ನೊಂದ್ಸಲಿ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೇವೆ ಅಂತ ಹೇಳಿದಾರಲ್ಲ, ಅದರ ಆಧಾರದ ಮೇಲೆ ಇನ್ನೊಮ್ಮೆ ಬದಲಾವಣೆಯನ್ನು ಮಾಡಲಿಕ್ಕೆ. ಯಾಕಂದರೆ ಇದು ಶಾಶ್ವತ ಅಲ್ಲ ಯಾವುದೇ ವರದಿ ಕೊಟ್ಟಂಥದ್ದು. ಯಾವಾಗ ಸಂದರ್ಭ ಬಂದಾಗ ಬದಲಾವಣೆಗಳಾಗ್ತಾಯಿದೆ, ಬದಲಾವಣೆಗಳು ಮಾಡ್ತಾ ಇರ್ಬೋದು. ಅದರಿಂದ ಯಾವುದೋ ಒಂದು ವರದಿ, ಈಗ ಹಾವನೂರು ವರದಿಯವರು ಬಂತು, ಅದಾದಮೇಲೆ ಚಿನ್ನಪ್ಪ ರೆಡ್ಡಿಯವ್ರ ವರದಿ ಬಂತು, ವೆಂಕಟಸ್ವಾಮಿ ಅವರು ಕೊಟ್ಟಂಥ ವರದಿ ಎಕ್ಸೆಪ್ಟ್ ಆಗಲಿಲ್ಲ. ಅದು ಚಿನ್ನಪ್ಪ ರೆಡ್ಡಿಯವರ ವರದಿಗಳ ಮುಂಚೆನೇ ಅದು ಬಂದಿದ್ದು. ಅದಾದಮೇಲೆ ರವಿವರ್ಮ ಕುಮಾರ್ ಅವ್ರದ್ದು, ಹಾಗೆ ದ್ವಾರಕಾನಾಥ್ ಅವರು, ಕಾಂತರಾಜ್ ಅವರು ಎಲ್ಲರೂ ಅನೇಕ ವರದಿಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ವರದಿಯ ಬಗ್ಗೆ ತೀರ್ಮಾನವನ್ನು ತಗೊಂಡ್ಮೇಲೆ ಮುಂದೆ ಅವಶ್ಯಕತೆ ಇದ್ದರೆ ಪುನಃ ಮಾಡ್ಬೋದು ಸರ್ಕಾರ. ಜಾತಿ ಗಣತಿಯ ಅಗತ್ಯತೆ ಮತ್ತು ಈ ವರದಿಯ ಜಾರಿಯಿಂದ ಉಂಟಾಗುವಂತಹ ಸಾಮಾಜಿಕ ಪರಿಣಾಮಗಳೇನು? ಈಗ ಹಿಂದುಳಿದ ವರ್ಗಗಳಿಗೆ, ಈಗ ನಮಗೆ ಬರುವಂಥದ್ದು ಕೇವಲ ಹಿಂದುಳಿದ ವರ್ಗದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ದು ನಮ್ಗೆ ಬರೋದಿಲ್ಲ. ಅದೇ ಹಿಂದುಳಿದ ವರ್ಗಗಳಿಗೆ ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಏನು ಮಾಹಿತಿ ಸಿಗ್ತದೆ. ಆ ಮಾಹಿತಿ ಸಿಕ್ಕಿದಾಗ ಒಂದು ಸರ್ಕಾರ ಕೊಡುವಂಥ ಸೌಲಭ್ಯಗಳನ್ನು, ಆಶ್ರಯ ಮನೆ ಕೊಡೋದು, 94C ಕೊಡುವಂಥದ್ದು, ಅರ್ಹರು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಗಣಿಸ್ಲಿಕ್ಕೆ ಇದು ಸಾಧ್ಯ ಆಗ್ತದೆ ಒಂದು. ಮತ್ತು ಅವರ ಶೈಕ್ಷಣಿಕ ಗುಣಮಟ್ಟ, ಈಗ ರಿಸರ್ವೇಷನ್ ಕೊಡಬೇಕಾದ್ರೆ ಒಂದು ಅವರ ಆರ್ಥಿಕ ಮಿತಿ ಏನಿದೆ, 8 ಲಕ್ಷ ಅಂತ ಇದೆ. 8 ಲಕ್ಷ ಅಂತ ಇದ್ದದ್ದನ್ನು ಅದು ಹೆಚ್ಚು ಮಾಡಬೇಕು, ಕಮ್ಮಿ ಮಾಡಬೇಕು. ಅದಕ್ಕಿಂತ ಹೆಚ್ಚು ಆದಾಯ ಇದ್ದವರು ಕ್ರಿಮಿ ಲೇಯರ್ಗೆ ಹೋಗ್ತಾರೆ, ಕೆನೆಪದರಿಗೆ ಹೋಗ್ತಾರೆ. ಅದರಿಂದ ಅವರನ್ನು ಬಿಟ್ಟು ಉಳಿದವರಿಗೆ ಮಾತ್ರ ಮೀಸಲಾತಿಯನ್ನು ಕೊಡ್ತಾಯಿದೆ. ಇದು 15.4ನಲ್ಲಿ 16.4ನಲ್ಲಿ ಏನೋ ಸೌಲಭ್ಯಗಳಿದೆ ಅವರಿಗೆ ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ. ಈಗ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, MBA ಸೀಟು ಇದು 15.4ನಲ್ಲಿ ಬರ್ತದೆ. ಉದ್ಯೋಗಕ್ಕೆ 16.4ನಲ್ಲಿ ಬರ್ತದೆ. ಇವೆಲ್ಲವನ್ನು ಆ ಒಂದು ಪಟ್ಟಿಯನ್ನು ನೋಡಿದರೆ ಕೂಡಲೇ ಗೊತ್ತಾಗ್ತದೆ ಆ ಮನೆಯಲ್ಲಿ ಅವ್ರದ್ದು ಶಿಕ್ಷಣದ ಗುಣಮಟ್ಟ ಏನಿದೆ, ಅವ್ರ ಆದಾಯ ಏನಿದೆ ಅನ್ನೋದು ಗೊತ್ತಾದಾಗ ಭಾಳ ಸುಲಭ ಆಗ್ತದೆ ಕೊಡಲಿಕ್ಕೆ. ಅವರನ್ನು ಯಾವ ಪಟ್ಟಿಗೆ ಸೇರಿಸ್ಬೋದು ಅಂತ. ಈಗ ಅಲ್ಲಿ ಕ್ಯಾಟಗರಿ 1, ಕ್ಯಾಟಗರಿ 2A, 2Bಯ, 3A, 3B ಇಷ್ಟವರೆಗೆ ಏನಿದೆ ಅದು ಅದರಲ್ಲಿ ಯಾವುದರಲ್ಲಿ ಸೇರಿಸ್ಲಿಕ್ಕೆ ಬರ್ತದೆ ಅನ್ನುವಂಥದ್ದು ಒಂದು ಬರ್ತದೆ. ಮತ್ತು ನಾವು ಹೊಸ ಒಂದು ವರದಿಯನ್ನು ಕೊಟ್ಟಿದ್ದೀವಲ್ಲ, ಅದನ್ನು ಸರ್ಕಾರ ಪರಿಗಣಿಸಿ ಸ್ವಲ್ಪ ಬದಲಾವಣೆಗಳಾಗುವ ಸಾಧ್ಯತೆಗಳಿದೆ. ಜಾತಿ ಗಣತಿಯ ವರದಿ ಸೋರಿಕೆಯಾಗಿದೆ ಅಂತ ಅಂಕಿಅಂಶಗಳ ಸಮೇತವಾಗಿ ಮಾಧ್ಯಮಗಳು ಬಿತ್ತರಿಸ್ತಾ ಇರುವಂತಹ ಸುದ್ದಿ ಎಷ್ಟು ನಿಜ? ನಾನು ಹಿಂದೆ ಬಂದಂಥ ವರದಿನೇ ಇವತ್ತು ಹಾಕಿದ್ದಾರೆ. ಆದರೆ ಅದರಲ್ಲಿ ಏನಿದೆ ಅಂತ ನಾನು ಹೇಳಿದರೆ ಕ್ಯಾಬಿನೆಟ್ ಮೀಟಿಂಗ್ ಹೋಗೋ ಮುಂಚೆ ನನ್ನ ತಪ್ಪಾಗುತ್ತೆ. ಅದು ನಮಗೆ ಸಾರ್ವಜನಿಕವಾಗಿ ಯಾವುದನ್ನೇ ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಳುವವರೆಗೂ ಹೇಳಲಿಕ್ಕೆ ಬರೋದಿಲ್ಲ. ಜಾತಿ ಗಣತಿ ವರದಿಯ ಅನುಷ್ಠಾನ ಎಷ್ಟು ಮುಖ್ಯ? ಇದು ಖಂಡಿತ ಅವಶ್ಯಕತೆ ಇದೆ. ತುಂಬ ಹಿಂದುಳಿದವರಿಗೆ ಇದರಿಂದ ಸೌಲಭ್ಯಗಳನ್ನು ಮತ್ತು ಶಿಕ್ಷಣದ ಪರಿಸ್ಥಿತಿಯನ್ನು ಅವರಿಗೆ ಮೀಸಲಾತಿ ಕೊಡುವಂಥದ್ದು, ಉದ್ಯೋಗದಲ್ಲಿ ಮೀಸಲಾತಿ ಕೊಡುವಂಥದ್ದಕ್ಕೆ ಇದರ ಅವಶ್ಯಕತೆ ಇದೆ ಅಂತ ನಾನು ಕಂಡಂತೆ ನನ್ನ ಅಭಿಪ್ರಾಯ ಇದು.